ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇರುವ ಶೋಧ ಕಾರ್ಯಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. 6ನೇ ದಿನದ ಕಾರ್ಯಾಚರಣೆಯಲ್ಲಿ ಪಾಯಿಂಟ್ ನಂಬರ್ 11 ಅಗೆಯುವ ಬದಲು ಹೊಸ ಸ್ಥಳದಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ. ಭೀಮಾ ಪಾಯಿಂಟ್ ಮಾಡಿದ ಜಾಗದಲ್ಲಿ ಹೆದ್ದಾರಿ ಬದಿಯ ಕಾಡಿನಲ್ಲಿ ಶೋಧ ನಡೆಸಲಾಗಿತ್ತು. ಅಲ್ಲಿ ಮನುಷ್ಯನ ಮೃತದೇಹದ ಕುರುಹುಗಳು ಪತ್ತೆಯಾಗಿದೆ. ಈಗಾಗಲೇ ನಿರಂತರವಾಗಿ ಮೃತದೇಹಗಳನ್ನು ಅಗೆಯುವ ಚಟುವಟಿಕೆ ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾ ಇದೆ. ಸೋಮವಾರವೂ ಕೂಡ ಅದು ಮುಂದುವರೆದಿತ್ತು. ಇಲ್ಲಿಯವರೆಗೆ ಸಾಕ್ಷಿ ದೂರುದಾರ ಕೊಟ್ಟಿರತಕ್ಕಂಥ 10 ಸ್ಥಳಗಳನ್ನು ಅಧಿಕಾರಿಗಳು ಅಗೆದು ನೋಡಿದರು. ಅಲ್ಲಿ ಕೆಲವು ID ಕಾರ್ಡ್, ಪಾನ್ ಕಾರ್ಡ್ ಜೊತೆಗೆ ರವಿಕೆ ಮತ್ತು ಪಾಯಿಂಟ್ ನಂಬರ್ 6ರಲ್ಲಿ ಕೆಲವೊಂದಿಷ್ಟು ಅಸ್ಥಿ ಮೂಳೆಗಳು ಸಿಕ್ಕಿರುವುದು ಕೂಡ ಬೆಳಕಿಗೆ ಬಂದಿತ್ತು. ಇದಾದ ನಂತರ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಇನ್ನಷ್ಟು ಗುಪ್ತವಾಗಿ ಮಾಡುವುದಕ್ಕೆ ಮುಂದಾಗಿದ್ದರು. ಅದು ಮಾಧ್ಯಮದವರ ಕಣ್ಣಿಗೆ ಮರೆಯಾಗುವಂತೆ. ಆದರೂ ಕೆಲವೊಂದಿಷ್ಟು ಮೂಲಗಳ ಪ್ರಕಾರವಾಗಿ ಪಾಯಿಂಟ್ ನಂಬರ್ 11 ಅಗೆಯಬೇಕಿದ್ದ SIT ತಂಡವನ್ನ ಅನಾಮಿಕ ತಡೆದು ಮತ್ತೊಂದು ಸ್ಥಳಕ್ಕೆ ಕರೆದೊಯ್ದಿದ್ದ. ಅದು ನೇತ್ರಾವತಿ ಸ್ನಾನಘಟ್ಟದ ಸಮೀಪವಿರುವ ಹೆದ್ದಾರಿ ಬದಿಯಲ್ಲಿ ಆ ಕಾಡಿನಲ್ಲಿ ಕರೆದೊಯ್ದು ಸುಮಾರು 4 ಗಂಟೆಗಳಿಂದ ಸುದೀರ್ಘವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಅದೇ ಜಾಗದಲ್ಲಿ ಮನುಷ್ಯನ ಮೃತದೇಹದ ಅವಶೇಷಗಳು ಪತ್ತೆಯಾಗಿರುವುದಾಗಿ ಬೆಳಕಿಗೆ ಬಂದಿದೆ.